ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಕಾಮನ್ ಸಬ್ಜೆಕ್ಟ್ ಎಕನಾಮಿಕ್ಸಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂಥೇಳಿ ಎರಡು ಭಾಗಗಳಾಗಿ ಸ್ಟಡಿ ಮಾಡ್ತೀವಿ. ಅದರಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 5 ಅಧ್ಯಾಯಗಳನ್ನು ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿ 6 ಅಧ್ಯಾಯಗಳನ್ನು, ಒಟ್ಟು 11 ಅಧ್ಯಾಯಗಳನ್ನು ನಾವು ಸ್ಟಡಿ ಮಾಡ್ತೀವಿ. ಅದರಲ್ಲಿ ಈ ಕೆಲವೊಂದು ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಡಲಾಗಿದೆ. ಸೊ ಆ ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಈ ಕ್ವಶನ್ ಪೇಪರ್ 1 ಏನು ಮಾಡೆಲ್ ಕ್ವಶನ್ ಪೇಪರ್ ಇದೆ ಅದೊಂದು ಬ್ಲೂ ಪ್ರಿಂಟ್ ಈ ರೀತಿಯಾಗಿದೆ. ಸೊ ಇದು 2025 ಮಾರ್ಚಲ್ಲಿ ಏನು ವಾರ್ಷಿಕ ಪರೀಕ್ಷೆಗಳದಾವಲ್ಲ ಸೆಕೆಂಡ್ ಪಿ ಯು ಸಿದು, ಸೊ ಅಲ್ಲಿ ಈ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಿಸಿದಂತೆ ಬ್ಲೂ ಪ್ರಿಂಟ್ ಇರುವಂಥದ್ದು. ಸೊ ಇಲ್ಲಿ ಒಟ್ಟು 3 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಬಿಡಲಾಗಿದೆ ಮತ್ತು 3 ರೀತಿಯ ಬ್ಲೂ ಪ್ರಿಂಟ್ಗಳನ್ನು ಕೂಡ ಬಿಡಲಾಗಿದೆ. ಆದರೆ ಇಲ್ಲಿ ಈ ಒಂದು ಮೊದಲನೆಯ ಒಂದು ಕ್ವಶನ್ ಪೇಪರ್ ಮಾಡೆಲ್ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟಂಥ ಈ ಬ್ಲೂ ಪ್ರಿಂಟನ್ನ ಏನಾಗುತ್ತೆ ಅಂತಂದ್ರೆ 2025 ಮಾರ್ಚಲ್ಲಿ ಏನು ನಡೆಯುತ್ತೆ ವಾರ್ಷಿಕ ಪರೀಕ್ಷೆ, ಅದಕ್ಕೆ ಕ್ವಶನ್ಗಳನ್ನು ಈ ಒಂದು ಬ್ಲೂ ಪ್ರಿಂಟ್ ಆಧಾರದ ಮೇಲೆ ತೆಗಿತಾರೆ. ಸೊ ಇನ್ನು ಉಳಿದ ಏನು 2 ಮಾಡೆಲ್ ಕ್ವಶನ್ ಪೇಪರ್ಗಳಿದ್ದಾವೆ, ಸೊ ವರ್ಷದಲ್ಲಿ 3 ಪರೀಕ್ಷೆಗಳನ್ನು ನಡೆಸಬೇಕು ಅಂಥೇಳಿ ಸರ್ಕಾರ ಆದೇಶ ಮಾಡಿದೆ. ಹಾಗಾಗಿ 3 ವಾರ್ಷಿಕ ಪರೀಕ್ಷೆಗಳು ಇರೋದರಿಂದ ಈ ಮೊದಲನೇ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನೋದು ಈ ವರ್ಷದ ಮೊದಲನೆಯ ಅಥವಾ ಮಾರ್ಚಲ್ಲಿ ನಡೆಯುವಂತಹ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಸ್ಪೆಷಲಾಗಿ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಈ ರೀತಿಯಾಗಿ ಇರುತ್ತೆ. ಪ್ಯಾಟರ್ನ್ ಅನ್ನೋಕ್ಕಿಂತನೂ ಯಾವ ಒಂದು ಅಧ್ಯಾಯದಲ್ಲಿ ಎಷ್ಟು ಪ್ರಶ್ನೆಗಳು ಮತ್ತು ಯಾವ ರೀತಿಯಾಗಿ ಬರ್ತಾವೆ ಅನ್ನೋದು. ಹಾಗಾದರೆ ಇಲ್ಲಿ ನಾವು ಈ ಮಿಡ್ ಟರ್ಮ್ ಎಕ್ಸಾಮ್ ನೋಡಿದ್ರೆ ಯಾವ ರೀತಿಯಾಗಿ ಸಿಲೆಬಸ್ಸನ್ನು ನೋಡಿದಾದ್ರೆ, ಮಿಡ್ ಟರ್ಮಲ್ಲಿ ಈ ಸೂಕ್ಷ್ಮ ಅರ್ಥಶಾಸ್ತ್ರದ 5 ಅಧ್ಯಾಯಗಳು ಮತ್ತು ಸಮಗ್ರ ಅರ್ಥಶಾಸ್ತ್ರದ 1ನೇ ಅಧ್ಯಾಯ, ಒಟ್ಟು 6 ಅಧ್ಯಾಯಗಳ ಮೇಲೆ ಈ ಮಿಡ್ ಟರ್ಮ್ ಎಕ್ಸಾಮ್ ಇರುತ್ತೆ. ಸೊ ಮಿಡ್ ಟರ್ಮ್ ಎಕ್ಸಾಮಲ್ಲಿ ನಾವು ನೋಡೋದಾದ್ರೆ ಈ ವಾರ್ಷಿಕ ಪರೀಕ್ಷೆಯ ದೃಷ್ಟಿಕೋನದಿಂದ ಈ ಒಂದು ಬ್ಲೂ ಪ್ರಿಂಟನ್ನು ತಯಾರು ಮಾಡಲಾಗಿದೆ. ಹಾಗಾದ್ರೆ ಈ ಮೊದಲನೇ ಅಧ್ಯಾಯ ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಅಂತಿದೆ ನೋಡಿ, ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಅಥವಾ ಪೀಠಿಕೆ ಅಂತ ಕರಿತೀವಿ ನಾವು. ಇಲ್ಲಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂಗೆ 6 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. 2ನೇ ಅಧ್ಯಾಯ 20 ಅಂಕಗಳು, 3ನೇ ಅಧ್ಯಾಯ 10, 4ನೇದು 11 ಅಂಕಗಳು, 5ನೇ ಅಧ್ಯಾಯ 10 ಅಂಕಗಳು ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರುವಂತಹ 1ನೇ ಅಧ್ಯಾಯ 5. ಸೊ ಒಟ್ಟು ಇಷ್ಟು ಅಂಕಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಇರುತ್ತೆ, ಇದು ವಾರ್ಷಿಕ ಪರೀಕ್ಷೆಯಲ್ಲಿ. ಆದರೆ ಈಗ ಮಿಡ್ ಟರ್ಮ್ ಎಕ್ಸಾಮಲ್ಲಿ ಏನಾಗುತ್ತೆ ಅಂತಂದ್ರೆ ಇದು ಡಬಲ್ ಆಗುತ್ತೆ. ಅಂತಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಅಧ್ಯಾಯದಲ್ಲಿ 12 ಅಂಕಗಳಿಗೆ ಕ್ವಶನ್ ಪೇಪರನ್ನು ಅಥವಾ ಕ್ವಶನ್ ಪೇಪರಲ್ಲಿ 12 ಅಂಕಗಳಿಗೆ ಈ ಒಂದು ಚಾಪ್ಟರ್ ಮೇಲೆ ಕ್ವಶನ್ಸ್ಗಳು ಇರ್ತವೆ. ಇನ್ನು ಸೆಕೆಂಡ್ ಚಾಪ್ಟ್ರಲ್ಲಿ 40 ಅಂಕಗಳಿಗೆ ಪ್ರಶ್ನೆಗಳು ಈ ಒಂದು ಚಾಪ್ಟರ್ ಮೇಲೆ ಇರ್ತವೆ. ಆಮೇಲೆ 3ನೇ ಅಧ್ಯಾಯದಲ್ಲಿ 20 ಅಂಕಗಳು, 4ನೇ ಅಧ್ಯಾಯದಲ್ಲಿ 22 ಅಂಕಗಳು, 5ನೇ ಅಧ್ಯಾಯದಲ್ಲಿ 20 ಅಂಕಗಳು ಮತ್ತು 1ನೇ ಅಧ್ಯಾಯ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇಲ್ಲಿ 10 ಅಂಕಗಳು. ಅಂತಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ಗೆ ಏನಾಗುತ್ತೆ ಅಂದ್ರೆ ಈ ಎಲ್ಲ ಅಂಕಗಳು ಏನಾಗಿವೆ ಅಂತಂದ್ರೆ ಡಬಲ್ ಆಗ್ತವೆ. ವಾರ್ಷಿಕ ಪರೀಕ್ಷೆಯಲ್ಲಿ ಮಾತ್ರ ಇದೇ ರೀತಿಯಾದ ಪ್ಯಾಟರ್ನನ್ನು ಅಥವಾ ಇಷ್ಟೇ ಅಂಕಗಳಿಗೆ ಸಂಬಂಧಪಟ್ಟಂಗೆ ಕ್ವಶನ್ ಕೇಳ್ತಾರೆ. ಆದರೆ ಇದು ಮಿಡ್ ಟರ್ಮ್ ಎಕ್ಸಾಮ್ ಅಥವಾ ಅರ್ಧವಾರ್ಷಿಕ ಪರೀಕ್ಷೆ ಇರೋದ್ರಿಂದ ಕ್ವಶನ್ ಪೇಪರ್ ಮಾತ್ರ 80 ಮಾರ್ಕ್ಸ್ಗೆ ಇರುತ್ತೆ. ಹಾಗಾಗಿ ಇಷ್ಟು ಡಬಲ್ ಮಾರ್ಕ್ಸ್ದು ಪ್ರಶ್ನೆಗಳನ್ನು ಈ ಒಂದು ಚಾಪ್ಟರ್ ಮೇಲೆ ಕೇಳ್ತಾರೆ. ಹಾಗಾದ್ರೆ ವಿದ್ಯಾರ್ಥಿಗಳು ಫೋಕಸ್ ಮಾಡಬೇಕಾಗಿದ್ದು ಯಾವ್ಯಾವ ಚಾಪ್ಟರ್ಗಳು ಅಂತಂದ್ರೆ, ಮೊದಲಿಗೆ ಅವರಿಗೆ ಸೂಕ್ಷ್ಮ ಅರ್ಥಶಾಸ್ತ್ರದ ಬೇಸ್ ಅರ್ಥ ಆಗಿರ್ಬೇಕಂತಂದರೆ ಅಥವಾ ಆಗಬೇಕಂತಂದ್ರೆ ಅವರು ಸೆಕೆಂಡ್ ಚಾಪ್ಟರ್ನ ಕಂಪ್ಲೀಟಾಗಿ ಓದ್ಕೊಂಡಿರ್ಬೇಕು. ಯಾಕಂದ್ರೆ ಅತಿ ಹೆಚ್ಚು ಅಂಕಗಳು ಅಂತಂದರೆ 40 ಅಂಕಗಳಿಗೆ ಈ ಚಾಪ್ಟರ್ ಮೇಲಿನ ಕ್ವಶನ್ಸ್ಗಳು ಬರ್ತವೆ. ಇನ್ನು 40 ಅಂಕದ ಪ್ರಶ್ನೆಗಳನ್ನು ನೀವೇನು ಮಾಡ್ಬೋದು, ಉಳಿದ ಚಾಪ್ಟರ್ಗಳ ಮೇಲೆ ಕವರ್ ಮಾಡ್ಕೊಳ್ಬೋದು. ಸೊ ಹಾಗಾಗಿ ಈ ಸೆಕೆಂಡ್ ಚಾಪ್ಟರ್ನ ಯಾರು ಸರಿಯಾಗಿ ಓದಿರ್ತೀರಿ ಅವರು 40 ಅಂಕಗಳನ್ನು ಆರಾಮಾಗಿ ಈ ಒಂದು ಮಿಡ್ ಟರ್ಮ್ ಎಕ್ಸಾಮಲ್ಲಿ ಪಡ್ಕೊಳ್ಬೋದು. ಹಾಗಾದರೆ ಇಲ್ಲಿ ಈ ಸೆಕೆಂಡ್ ಚಾಪ್ಟರ್ದೊಂದಿಗೆ ಈ 3rd, 4th
ಇವೆರಡು ಚಾಪ್ಟರ್ ನೀವು ಕವರ್ ಮಾಡ್ಕೊಂಡಿದ್ರೆ ಆಲ್ಮೋಸ್ಟ್ ನಿಮಗೆ 80 ಮಾರ್ಕ್ಸ್ಗೆ ಏನಾಗುತ್ತೆ, ಮಾರ್ಕ್ಸ್ ಕವರ್ ಆಗಿಬಿಡುತ್ತೆ. ಆದರೆ ಕಂಪ್ಲೀಟಾಗಿ ನೀವು 3 ಚಾಪ್ಟರ್ಗಳನ್ನು ಕಂಪ್ಲೀಟಾಗಿ ಓದ್ಕೊಂಡಿರ್ಬೇಕು, ಯಾವುದೂ ಕ್ವಶನನ್ನು ಬಿಟ್ಟಿರಬಾರ್ದು. ಸೊ 1 ಮಾರ್ಕ್ಸ್ ಆಗಿರ್ಬೋದು. ಆದರೆ ಇಲ್ಲಿ ಏನು ಅಂತಂದ್ರೆ 1 ಅಂಕದ ಪ್ರಶ್ನೆಗಳನ್ನು ನಾವು ಈ 3 ಅಧ್ಯಾಯಕ್ಕೆ ಸೀಮಿತಗೊಳಿಸಲಿಕ್ಕೆ ಬರೋದಿಲ್ಲ. ಅಷ್ಟು 6 ಅಧ್ಯಾಯಗಳಿಗೆ ಸಂಬಂಧಪಟ್ಟಂತೆ 1 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಳ್ಬೇಕಾಗತ್ತೆ ಮತ್ತು 2 ಅಂಕದಗಳನ್ನು 1 ಮತ್ತು 2 ಅಂಕದಗಳನ್ನು ಎಲ್ಲ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ನೋಡ್ಕೊಳ್ಬೇಕಾಗತ್ತೆ. ಆದರೆ ಲಾಂಗ್ ಕ್ವಶನ್ ಮಾತ್ರ ಕಂಪಲ್ಸರಿ ಏನಾಗುತ್ತೆ, ಸೆಕೆಂಡ್ ಚಾಪ್ಟ್ರು, ಥರ್ಡು, ಫೋರ್ತು ಈ ಚಾಪ್ಟರ್ಗಳ ಮೇಲೆ ಲಾಂಗ್ ಕ್ವಶನ್ಸ್ಗಳು ಬಂದೇ ಬರ್ತವೆ. ಮತ್ತು ಇನ್ನೊಂದು 2 ಮಾರ್ಕ್ಸಿಗೆ ಚಾಯ್ಸಿಂಗ್ ಇರುತ್ತೆ, 4 ಮಾರ್ಕ್ಸಿಗೆ, 6 ಮಾರ್ಕ್ಸಿಗೆ ಮತ್ತು 5 ಮಾರ್ಕ್ಸಿಗೆಲ್ಲ ಚಾಯ್ಸಿಂಗ್ ಇರುತ್ತೆ. ಆದರೆ 1 ಮಾರ್ಕ್ಸ್ ಕ್ವಶನ್ಗೆ ಚಾಯ್ಸಿಂಗ್ ಇರೋದಿಲ್ಲ. ಹಾಗಾಗಿ ಎಲ್ಲ ಅಧ್ಯಾಯಗಳಲ್ಲಿ ಬರುವ 1 ಅಂಕದ ಪ್ರಶ್ನೆಗಳನ್ನು, ಅವು ಬಿಟ್ಟ ಸ್ಥಳ ಆಗಿರ್ಬೋದು, ಹೊಂದಿಸಿ ಬರೆಯಾಗಿರ್ಬೋದು, ಅಥವಾ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ ಆಗಿರ್ಬೋದು, ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆಗಳಾಗಿರ್ಬೋದು, ಅವುಗಳಿಗೆ ಆ ಎಲ್ಲ ಪ್ರಶ್ನೆಗಳನ್ನು ಓದ್ಕೊಳ್ಳಬೇಕು. ಯಾಕಂದ್ರೆ 1 ಮಾರ್ಕ್ಸನ್ನು ಎಲ್ಲ ಅಧ್ಯಾಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೇಳಿರ್ತಾರೆ. ಆದರೆ 4 ಮಾರ್ಕ್ಸು, 6 ಮಾರ್ಕ್ಸು ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ಗಳಿಗೆ ನೀವು ಯಾವ ಅಧ್ಯಾಯಗಳನ್ನು ನೀವು ತಯಾರು ಮಾಡ್ಕೊಳ್ಬೇಕಂತಂದ್ರೆ ಈ 3 ಅಧ್ಯಾಯಗಳನ್ನು ಕಂಪ್ಲೀಟಾಗಿ ನೀವು ತಯಾರು ಮಾಡ್ಕೊಂಡ್ರೂ ನಡೆಯುತ್ತೆ. ಇಲ್ಲ ಅಂತಂದರೆ ಈ 4 ಅಧ್ಯಾಯಗಳನ್ನು ನೀವು ಓದ್ಕೊಂಡ್ಬಿಟ್ರೆ ಸಾಕು. ಈ 2 ಚಾಪ್ಟರ್ಗಳಲ್ಲಿ ನೀವು ಲಾಂಗ್ ಕ್ವಶನ್ ಓದಲಿಕ್ಕೂ ನಡೆಯುತ್ತೆ. ಯಾಕಂತಂದ್ರೆ ಈ ಅಧ್ಯಾಯಗಳ ಮೇಲೆ 100% ಏನಾಗುತ್ತೆ, ಲಾಂಗ್ ಕ್ವಶನ್ ಅಂತಂದರೆ 5 ಮಾರ್ಕ್ಸ್ ಕ್ವಶನ್ ಆಗಿರ್ಬೋದು, 4 ಮಾರ್ಕ್ಸ್ ಆಗಿರ್ಬೋದು ಮತ್ತು 6 ಮಾರ್ಕ್ಸ್ ಕ್ವಶನ್ಸ್ ಎಲ್ಲ ಈ ಒಂದು 4 ಅಧ್ಯಾಯಗಳಲ್ಲಿ ಕವರ್ ಆಗಿರುತ್ತವೆ. ಸೊ ಇಷ್ಟು ನೀವು ರೆಡಿ ಮಾಡಿಕೊಂಡ್ರೆ ಮಿಡ್ ಟರ್ಮ್ ಎಕ್ಸಾಮನ್ನು ಸರಿಯಾಗಿ ಬರಿಬೋದು. ಯಾಕಂದ್ರೆ ಮಿಡ್ ಟರ್ಮ್ ಎಕ್ಸಾಮ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಇಂಟರ್ನಲ್ ಮಾರ್ಕ್ಸ್ ಟೆಸ್ಟು ಅಥವಾ ಮಿಡ್ ಟರ್ಮಲ್ಲಿ ಯಾವ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ತೆಗೆದುಕೊಂಡಿರ್ತೀರಿ ಆ 2 ಪರೀಕ್ಷೆಗಳನ್ನು ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಹಾಗೆ 10 ಮಾರ್ಕ್ಸ್ ಇರುತ್ತೆ ಇಂಟರ್ನಲ್ಲು. ಸೊ 10 ಮಾರ್ಕ್ಸ್ ಇರೋದ್ರಿಂದ ಈ 10ಕ್ಕೆ 10 ಮಾರ್ಕ್ಸ್ ಬೇಕಂತಂದರೆ ನೀವು ಇಲ್ಲಿ 80ಕ್ಕೆ 80 ತೆಗೆದುಕೊಳ್ಬೇಕು. ಕೆಲವೊಂದು ಕಡೆ 78, 79 ತೆಗೆದುಕೊಂಡ್ರೂ ಕೂಡ ನಡೆಯುತ್ತೆ. ಆದರೆ ಆದಷ್ಟು 80 ಮಾರ್ಕ್ಸ್ ಬಿದ್ದರೆ ನಿಮಗೆ ಇಲ್ಲಿ 10ಕ್ಕೆ 10 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಸೊ ಇದು ಕ್ವಶನ್ ಪೇಪರ್ ಪ್ಯಾಟರ್ನ್ ಆಯಿತು. ಅದರೊಂದಿಗೆ ಇಡೀ ಬ್ಲೂ ಪ್ರಿಂಟನ್ನು ಸ್ವಲ್ಪ ನೋಡೋದಾದ್ರೆ, ಇಡೀ ಬ್ಲೂ ಪ್ರಿಂಟ್ ಏನು ಹೇಳುತ್ತೆ ಅಂತಂದ್ರೆ ಒಟ್ಟಾರೆಯಾಗಿ 11 ಅಧ್ಯಾಯಗಳಿವೆ. 11 ಅಧ್ಯಾಯಗಳಲ್ಲಿ ಮಾರ್ಕ್ಸನ್ನು ಇಲ್ಲಿ ಲಾಸ್ಟಿಗೆ ನೋಡಿರಿ, ಈ ರೀತಿಯಾಗಿ ಮಾರ್ಕ್ಸನ್ನು ಪ್ರತಿಯೊಂದು ಚಾಪ್ಟರ್ ಮೇಲೆ ಕೇಳ್ತಾರೆ. ಅಂದರೆ ಇಷ್ಟು ಅಂಕಗಳು ಪ್ರತಿಯೊಂದು ಚಾಪ್ಟರ್ಗೆ ಸಂಬಂಧ ಆಗಿರ್ತವೆ. ಹಾಗೆ ಟೋಟಲಿ ಕ್ವಶನ್ ಪೇಪರ್ ಎಷ್ಟು ಮಾರ್ಕ್ಸಿಗೆ ಇರುತ್ತೆ ಅಂದರೆ 121 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಇರುತ್ತೆ. ಅದರಲ್ಲಿ ನೀವು ಬರೀಬೇಕಾಗಿದ್ದು 80 ಮಾರ್ಕ್ಸ್ಗೆ. ಅಂದ್ರೆ ಉಳಿದ ಪ್ರಶ್ನೆಗಳಿಗೆ ಅಥವಾ ಅಂಕಗಳು ಏನಾಗಿರ್ತವೆ, ಚಾಯ್ಸಿಂಗ್ ಇರ್ತವೆ. 2 ಮಾರ್ಕ್ಸು, 4 ಮಾರ್ಕ್ಸು, 6 ಮಾರ್ಕ್ಸು ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ಗಳೆಲ್ಲ ಚಾಯ್ಸಿಂಗ್ ಇರ್ತವೆ. ಸೊ ಅವೆಲ್ಲ ಹಿಡ್ಕೊಂಡು ಟೋಟಲ್ 121 ಮಾರ್ಕ್ಸ್ಗೆ ಆ ಕ್ವಶನ್ ಪೇಪರ್ ಇರುತ್ತೆ. ಅದರಲ್ಲಿ ನಾವು 80 ಅಂಕಗಳಿಗೆ ಬರಿಬೇಕಾಗತ್ತೆ. ಸೊ ಹಾಗಾದರೆ ಚಾಯ್ಸಿಂಗ್ ಅದಾವ ಅಂತಂದಮೇಲೆ ನೀವು ಕೆಲವೊಂದು ಕ್ವಶನ್ಸ್ಗಳನ್ನು ಪರ್ಫೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಆವಾಗ ಈಸಿಯಾಗಿ ನೀವೇನು ಮಾಡ್ಬೋದು, 80 ಮಾರ್ಕ್ಸನ್ನು ತೆಗೆದುಕೊಳ್ಬೋದು. ಅರ್ಥಶಾಸ್ತ್ರ ವಿಷಯವು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂಥೇಳಿ 2 ಭಾಗಗಳಾಗಿ ನಾವು ಅಧ್ಯಯನ ಮಾಡ್ತೀವಿ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 5 ಅಧ್ಯಾಯಗಳು ಮತ್ತು ಸಮಗ್ರ ಅರ್ಥಶಾಸ್ತ್ರದಲ್ಲಿ 6 ಅಧ್ಯಾಯಗಳು. ಒಟ್ಟು 11 ಅಧ್ಯಾಯಗಳನ್ನು ಸೆಕೆಂಡ್ PUC ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು ಅರ್ಥಶಾಸ್ತ್ರ ವಿಷಯದಲ್ಲಿ ಅವರು ಕಲಿತಾರೆ. ಇಲ್ಲಿ ಈಗ ಮಿಡ್ ಟರ್ಮ್ ಎಕ್ಸಾಮ್ ಆಗಿರ್ಬೋದು ಅಥವಾ ವಾರ್ಷಿಕ ಪರೀಕ್ಷೆ ಆಗಿರ್ಬೋದು, ಈ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 2ನೇ ಅಧ್ಯಾಯ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂಥೇಳಿ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು 20 ಅಂಕಗಳಿಗೆ ಪ್ರಶ್ನೆಗಳನ್ನು ಈ ಒಂದು ಚಾಪ್ಟರ್ ಮೇಲೆ ಕೇಳ್ತಾರೆ. ಇನ್ನು ಮಿಡ್ ಟರ್ಮ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ 40 ಅಂಕಗಳಿಗೆ ಈ ಚಾಪ್ಟರ್ ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಅಂದರೆ ಡಬಲ್ ಆಗಿ ಕ್ವಶನ್ಸನ್ನು ಮಿಡ್ ಟರ್ಮ್ಗೆ ಕೇಳ್ತಾರೆ. ವಾರ್ಷಿಕ ಪರೀಕ್ಷೆಯಲ್ಲಿ 20 ಅಂಕಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನು ಈ ಒಂದು ಚಾಪ್ಟರ್ಲಿ ಕೇಳ್ತಾರೆ. ಹಾಗಾಗಿ ಇಡೀ ಸೆಕೆಂಡ್ PUC ಎಕನಾಮಿಕ್ಸಲ್ಲಿ ಅತಿ ಹೆಚ್ಚು ಅಂಕಗಳು ಬರುವಂತಹ ಚಾಪ್ಟರ್ ಯಾವುದು ಅಂತಂದ್ರೆ ಅನುಭೋಗಿಯ ವರ್ತನೆಯ ಸಿದ್ಧಾಂತ ಅಂತೇಳಿ. ಇದು
ಚಾಪ್ಟರು ಹೆಚ್ಚು ಅಂಕಗಳು ಬಂದರೂ ಕೂಡ ಸ್ವಲ್ಪ ಡಿಫಿಕಲ್ಟ್ ಇರುವಂತಹ ಚಾಪ್ಟರ್ ಕೂಡ ಹೌದು. ಬಹಳ ವಿದ್ಯಾರ್ಥಿಗಳು ಸರಿಯಾಗಿ ಕ್ಲಾಸಿಗೆ ಅಟೆಂಡ್ ಆಗದೇ ಇದ್ದಾಗ ಈ ಅಧ್ಯಾಯ ಸಂಪೂರ್ಣವಾಗಿ ಅರ್ಥ ಆಗಿರೋದಿಲ್ಲ. ಯಾಕಂತಂದ್ರೆ ಇಲ್ಲಿ ಬರುವಂತಹ ಕೆಲವೊಂದು ಕಾನ್ಸೆಪ್ಟ್ಗಳು, ಡಯಾಗ್ರಾಮ್ಸ್ಗಳು ಅಥವಾ ಫಾರ್ಮುಲಾ ಸೊ ಇವೆಲ್ಲವೂ ಏನಾಗಿರ್ತಾವೆ ಅಂತಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗಿರ್ತಾವೆ. ಅವರಿಗೆ ಕೆಲವೊಮ್ಮೆ ಕ್ಲಾಸಲ್ಲಿ ಅರ್ಥ ಆಗಿರೋ ಥರ ಆದರೂ ಕೂಡ ಎಕ್ಸಾಮ್ ಬರೆಯೋ ಟೈಮ್ದಲ್ಲಿ ಡಯಾಗ್ರಾಮ್ಸ್ ಕನ್ಫ್ಯೂಷನ್ ಆಗ್ತಾ ಇರ್ತವೆ. ಹಾಗಾಗಿ ನಾವು ಈ ಒಂದು ನೋಟ್ಸ್ ಮೂಲಕ ಈ ನೋಟ್ಸನ್ನು ನಾವು ಕ್ಲಾಸಲ್ಲಿ ವಿದ್ಯಾರ್ಥಿಗಳಿಗೆ ಬರೆಸ್ತಾ ಇರ್ತೀವಿ. ಸೊ ಅಂತಹ ನೋಟ್ಸ್ ಇದು. ಇಲ್ಲೇನು ನೋಟ್ಸ್ ಇದೆ ಆಲ್ಮೋಸ್ಟ್ ಈ ಮೆಥಡನ್ನು ನೀವು ಫಾಲೋ ಅಪ್ ಮಾಡಿದ್ರೆ ಈ ಸೆಕೆಂಡ್ ಏನು ಚಾಪ್ಟರ್ ಇದೆ 20ಕ್ಕೆ 20 ಅಂಕಗಳು ಏನು ಬರ್ತಾವಲ್ಲ ಅವುಗಳನ್ನ ಎಲ್ಲವನ್ನು ಕೂಡ ಇಲ್ಲಿ ನಾವು ಕವರ್ ಅಪ್ ಮಾಡ್ಬೋದು. ಇನ್ನು ಸೆಕೆಂಡ್ PUCಗೆ ಸಂಬಂಧಪಟ್ಟಂತೆ ಈ ಕ್ವಶನ್ ಬ್ಯಾಂಕ್ ಕೂಡ ಇದೆ. ಕ್ವಶನ್ ಬ್ಯಾಂಕಲ್ಲಿರುವಂಥ ಪ್ರಶ್ನೆಗಳನ್ನು ವಾರ್ಷಿಕ ಪರೀಕ್ಷೆ ಆಗಿರ್ಬೋದು, ಮಿಡ್ ಟರ್ಮ್ ಆಗಿರ್ಬೋದು ಅಥವಾ ಟೆಸ್ಟ್ಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಕ್ವಶನ್ ಬ್ಯಾಂಕನ್ನು ಹೊರತುಪಡಿಸಿ ಬೇರೆ ಪ್ರಶ್ನೆಗಳನ್ನು ಕೇಳೋದಿಲ್ಲ. ಹಾಗಾಗಿ ಕ್ವಶನ್ ಬ್ಯಾಂಕನ್ನು ಆಧಾರವಾಗಿಟ್ಕೊಂಡು ಕ್ವಶನ್ ಬ್ಯಾಂಕಲ್ಲಿ ಕವರ್ ಮಾಡಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಒಂದು ನೋಟ್ಸಲ್ಲಿ ನಾವು ಕೊಟ್ಟಿದ್ದೀವಿ. ಹಾಗಾಗಿ ಇದು ಈ ಮಿಡ್ ಟರ್ಮ್ ಎಕ್ಸಾಮ್ ಬರೆಯೋರಾಗಿರ್ಬೋದು ಅಥವಾ ವಾರ್ಷಿಕ ಪರೀಕ್ಷೆ ಆಗಿರ್ಬೋದು ಅವರಿಗೆ ಈ ಒಂದು ನೋಟ್ಸ್ ಭಾಳ ಹೆಲ್ಪ್ ಆಗುತ್ತೆ. ಮತ್ತು ಅದನ್ನು ಕೂಡ ನಾನೇನು ಮಾಡ್ತಾಯಿದ್ದೀನಿ, ಎಕ್ಸ್ಪ್ಲನೇಷನ್ ಮಾಡ್ಕೊತ ಹೋಗ್ತಾಯಿದ್ದೀನಿ. ಎಕ್ಸ್ಪ್ಲೇನ್ ಮಾಡುವಾಗ 1 ಮಾರ್ಕ್ಸು, 2 ಮಾರ್ಕ್ಸು, ಆಮೇಲೆ 4 ಮಾರ್ಕ್ಸ್, 6 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಕವರ್ ಮಾಡ್ತೀವಿ. ಇದನ್ನು ನೀವು ನೋಟ್ಸನ್ನು ತಯಾರು ಮಾಡಿಕೊಂಡ್ರು ಕೂಡ ನಡೆಯುತ್ತೆ. ಕೆಲವು ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗಿರೋದಿಲ್ಲ ಮತ್ತು ಕ್ಲಾಸನ್ನು ಅಟೆಂಡ್ ಆಗಿರೋದಿಲ್ಲ. ಅಂತಹ ವಿದ್ಯಾರ್ಥಿಗಳಂತೂ ಬಹಳ ಅನುಕೂಲ ಆಗುತ್ತೆ. ಇನ್ನು ಸ್ಕೋರ್ ಮಾಡುವಂಥ ವಿದ್ಯಾರ್ಥಿಗಳು ಕೂಡ ಈ ನೋಟ್ಸ್ ಭಾಳ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಸ್ಕೋರ್ ಮಾಡೋದಂತಂದ್ರೆ ಅರ್ಥ ಏನು, ಈ ಅಧ್ಯಾಯದಲ್ಲಿ 20 ಅಂಕಗಳಿಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಪ್ರಶ್ನೆಗಳಿಗೆಲ್ಲಕ್ಕೂ ಕೂಡ ಆನ್ಸರನ್ನು ಈ ನೋಟ್ಸಲ್ಲಿ ಈ ಸೆಕೆಂಡ್ ಚಾಪ್ಟರ್ ನೋಟ್ಸ್ ಏನಿದೆ ಇದರಲ್ಲಿ ಕೊಡ್ತೀವಿ. ಈ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಕೂಡ ಈ 3rd ಚಾಪ್ಟರ್ 4th 5th ಏನಿವೆ ಸೊ ಆ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟಂಥ ಏನು ನೋಟ್ಸನ್ನು ಕೂಡ ನಾವೇನು ಮಾಡ್ತೀವಿ, ಡಿಸ್ಕಷನ್ ಮಾಡ್ತೀವಿ. ಇದು ಈ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅಥವಾ ಕೆಲವೊಂದು ಕಾಲೇಜ್ಗಳಲ್ಲಿ ಕ್ಲಾಸಸ್ಗಳು ಸರಿಯಾಗಿ ನಡೆದೇ ಇದ್ದ ಸಂದರ್ಭದಲ್ಲಿ ಕೂಡ ಈ ನೋಟ್ಸ್ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳಿಗೆ ಭಾಳ ಸಹಾಯಕ ಆಗುತ್ತೆ. ಮತ್ತು ನೀವಿಲ್ಲಿ 80 ಮಾರ್ಕ್ಸನ್ನು ತೆಗೆದುಕೊಳ್ಳಿಕ್ಕೆ ಈ ನೋಟ್ಸ್ ನಿಮಗೆ ಭಾಳ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಈ ನೋಟ್ಸನ್ನು ಬರ್ಕೊಂಡ್ರೂ ಕೂಡ ನಡೆಯುತ್ತೆ ಮತ್ತು ಇದನ್ನು ಕಂಪ್ಲೀಟಾಗಿ ಈ ಚಾಪ್ಟರ್ಲಿ ಏನೇನಿದೆ ಅನ್ನೋ ಅಂಶವನ್ನು ಕೂಡ ನೀವು ತಿಳ್ಕೊಂಡ್ರೂ ಕೂಡ ನಡೆಯುತ್ತೆ. ಹಾಗಾದರೆ ಫಸ್ಟಿಗೆ ನಾವು ಈ ಚಾಪ್ಟರ್ ಸ್ಟಾರ್ಟ್ ಆಗೋದೇ ಏನು ಅಂತಂದ್ರೆ ರಿಯಲ್ ಎಕನಾಮಿಕ್ಸ್ ಸ್ಟಾರ್ಟ್ ಆಗೋದೇ ಸೂಕ್ಷ್ಮ ಅರ್ಥಶಾಸ್ತ್ರ ಬರುವಂತಹ 2ನೇ ಅಧ್ಯಾಯದಿಂದ. ಹಾಗಾದರೆ ಅನುಭೋಗಿಯ ವರ್ತನೆ ಅಥವಾ ಸಿದ್ಧಾಂತ ಅಂದರೆ ಏನು? ಇಲ್ಲಿ ಈ ಮಾನವ ಏನು ಮಾಡ್ತಾನಂತಂದ್ರೆ ತನ್ನ ಮಿತಿಯಾದ ಅಥವಾ ಮಿತಿಯಲ್ಲಿರುವಂಥ ಆದಾಯ ಮತ್ತು ಸರಕುಗಳ ಬೆಲೆಯಲ್ಲಿ ಆಧಾರವಾಗಿಟ್ಕೊಂಡು ಏನು ಮಾಡ್ತಾನಂತಂದ್ರೆ ತನಗೆ ಬೇಕಾದ ಸರಕುಗಳನ್ನು ಆತ ಅಥವಾ ಸೇವೆಗಳನ್ನು ಕೊಂಡ್ಕೊಳ್ತಾ ಇರ್ತಾನೆ. ಆ ಕೊಂಡ್ಕೊಂಡ ಸರಕುಗಳಿಂದ ಅಥವಾ ಸಂಯೋಜನೆಗಳಿಂದ ಹೆಚ್ಚಿನ ತೃಪ್ತಿಯನ್ನು ಪಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತಾನೆ. ಯಾವಾಗಲೂ ಅನುಭೋಗಿ ಹೆಚ್ಚಿನ ಲಾಭ ಅಥವಾ ಹೆಚ್ಚಿನ ತೃಪ್ತಿ ಯಾವ ಕಡೆ ಸಿಗುತ್ತಲ್ಲ ಅಂತಹ ಸರಕುಗಳನ್ನ ಹೆಚ್ಚು ಆತ ಕೊಂಡ್ಕೊಳ್ತಾನೆ ಮತ್ತು ಖರೀದಿ ಮಾಡ್ತಾನೆ. ಈ ರೀತಿಯಾಗಿ ಆದಾಯ ಮತ್ತು ಬೆಲೆಯನ್ನು ಆಧರಿಸಿ ಆತನ ವಿಚಾರಗಳಲ್ಲಿ ಬದಲಾವಣೆಗಳಾಗ್ತಾ ಇರ್ತವೆ. ಸೊ ಅಂತಹ ಬದಲಾವಣೆಗಳನ್ನು ಅಥವಾ ಅಂಥ ವಿಚಾರಗಳ ಬದಲಾವಣೆ ಆಗುವುದನ್ನು ನಾವೇನು ಕರಿತೀವಿ, ಅನುಭೋಗಿಯ ವರ್ತನೆ ಅಂತ ಕರಿತೀವಿ. ಹಾಗಾದರೆ ಫಸ್ಟಿಗೆ ನಾವು ನೋಡುವಂಥದ್ದು ಯಾವುದು ಅಂದ್ರೆ ತುಷ್ಟಿಗುಣ ಅಂತೇಳಿ, ಯುಟಿಲಿಟಿ ಅಂತೇಳಿ. ಹಾಗಾದರೆ ತುಷ್ಟಿಗುಣ ಏನು ಹೇಳುತ್ತೆ? ತುಷ್ಟಿಗುಣ ಅಂದರೆ ಏನು? ತುಷ್ಟಿಗುಣ ಅಂತಂದ್ರೆ ಇಂಗ್ಲೀಷ್ ಒಳಗೆ ಯುಟಿಲಿಟಿ ಅಂತ ಕರಿತೀವಿ. ತುಷ್ಟಿಗುಣ ಅಂದ್ರೆ ತುಷ್ಟಿ ಕೊಡುವಂಥದ್ದು ಅಥವಾ ಶಕ್ತಿ ಕೊಡುವಂಥದ್ದು. ಇಂತಹ ವಿಶೇಷವಾದ ಗುಣ ಎಲ್ಲಿರುತ್ತೆ ಅಂದ್ರೆ ಪ್ರತಿಯೊಂದು ಸರಕು ಮತ್ತು ಸೇವೆಗಳಲ್ಲಿ ಇರುತ್ತೆ. ಹಾಗಾದರೆ ತುಷ್ಟಿಗುಣ ಎಂದರೇನು ಅಂತ ಕ್ವಶನ್ ಕೇಳಿದಾಗ ಅದಕ್ಕೆ ಡೆಫಿನಿಷನ್ ಯಾವ ರೀತಿಯಾಗಿ ಬರಬೇಕಂತಂದ್ರೆ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸಬಲ್ಲ ಸರಕಿನಲ್ಲಿರುವ ಶಕ್ತಿ ಅಥವಾ ಗುಣವನ್ನು ತುಷ್ಟಿಗುಣ ಎನ್ನುವರು. ಎಸ್, ಇಷ್ಟು ನೀವು ಡೆಫಿನಿಷನ್ ಬರೆದ್ರೆ ಸಾಕು. ಮಾನವನ ಬಯಕೆಗಳನ್ನು ತೃಪ್ತಿಪಡಿಸಬಲ್ಲ ಸರಕಿನಲ್ಲಿರುವ ಶಕ್ತಿ ಅಥವಾ ಗುಣವನ್ನು ತುಷ್ಟಿಗುಣ ಎನ್ನುವರು ಅಂತ ಇಷ್ಟು ಬರೆದ್ರೆ ನಿಮ್ಗೆ 1 ಮಾರ್ಕ್ಸ್ ಸಿಗುತ್ತೆ. ತುಷ್ಟಿಗುಣ ಎಂದರೇನು ಅಂತ ಕ್ವಶನ್ ಬಂದಾಗ. ಇನ್ನು ತುಷ್ಟಿಗುಣ ಅನ್ನೋದು ಹೇಗಿರುತ್ತಂದ್ರೆ ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಪ್ರತಿಯೊಂದು ಸರಕು ಮತ್ತು ಸೇವೆಯಲ್ಲಿ ಇರುತ್ತದೆ. ಎಸ್,
ತುಷ್ಟಿಗುಣ ಅನ್ನೋದು ಮಾನವನ ಬಯಕೆಗಳನ್ನು ಅಥವಾ ಆಶೆಗಳನ್ನು ತೃಪ್ತಿಪಡಿಸುವಂತಹ ಶಕ್ತಿ. ಆ ಶಕ್ತಿ ಎದ್ರೊಳಗಿರ್ತದೆ ಅಂದ್ರೆ ಪ್ರತಿಯೊಂದು ಸರಕು ಸೇವೆಯಲ್ಲಿ ಇರುತ್ತದೆ. ನೆಕ್ಸ್ಟು, ತುಷ್ಟಿಗುಣವು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆಯಾಗಿರೋದ್ರಿಂದ ಇದನ್ನು ಅಥವಾ ಇದು ಏನಾಗಿದೆ ಅಂದ್ರೆ ವ್ಯಕ್ತಿನಿಷ್ಠವಾಗಿದೆ. ಈ ಕ್ವಶನ್ನು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳಲ್ಲಿ ಫಸ್ಟ್ ಕ್ವಶನ್ ಇದೇ ಆಗಿದೆ. ತುಷ್ಟಿಗುಣ ಏನಾಗಿದೆ ಅಂತ ಕ್ವಶನ್ ಇದೆ, ಅದು ಏನಾಗಿದೆ ಅಂದ್ರೆ ವ್ಯಕ್ತಿನಿಷ್ಠವಾಗಿದೆ. ವ್ಯಕ್ತಿನಿಷ್ಠ ಅಂದರೆ ಅರ್ಥ ಏನು? ತುಷ್ಟಿಗುಣವು ವ್ಯಕ್ತಿಯಿಂದ ವ್ಯಕ್ತಿಗೆ ಬೇರೆ ಬೇರೆ ಆಗಿರೋದ್ರಿಂದ ಅದು ವ್ಯಕ್ತಿಯನ್ನು ಆಧರಿಸಿರುತ್ತೆ, ವ್ಯಕ್ತಿಯ ಆಶೆಗಳನ್ನು ಆಧರಿಸಿರುತ್ತೆ. ಹಾಗಾಗಿ ಅದು ಏನಾಗುತ್ತೆ ಅಂದ್ರೆ ವ್ಯಕ್ತಿನಿಷ್ಠವಾಗಿದೆ. ಹಾಗಾದರೆ ಒಂದು ಉದಾಹರಣೆ ನಾವು ನೋಡ್ಕೊಳ್ಬಹುದು. ಇಲ್ಲೊಂದು ಉದಾಹರಣೆಯನ್ನು ನೋಡ್ಕೊಳ್ಬಹುದು. ಉದಾಹರಣೆಗೆ, ಬಾಯಾರಿಕೆಯಾದ ವ್ಯಕ್ತಿಗೆ ಒಂದು ಗ್ಲಾಸ್ ನೀರನ್ನು ಕೊಟ್ಟರೆ ಆತನಿಗೆ ಆ ನೀರಿನಿಂದ ಅಥವಾ ಒಂದು ಗ್ಲಾಸ್ನ ನೀರಿನಿಂದ ಹೆಚ್ಚು ತುಷ್ಟಿಗುಣ ಸಿಗುತ್ತದೆ. ಆದರೆ ಆಗ ತಾನೇ ಊಟ ಮಾಡಿರುವ ವ್ಯಕ್ತಿಗೆ ನೀರು ಕೊಟ್ಟರೆ ಅಥವಾ ಒಂದು ಗ್ಲಾಸ್ ನೀರು ಕೊಟ್ಟರೆ ಆತನಿಗೆ ಅದರಿಂದ ಕಡಿಮೆ ತುಷ್ಟಿಗುಣ ಸಿಗುತ್ತದೆ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂತಂದ್ರೆ ಇಲ್ಲಿ ಕಡಿಮೆ ತುಷ್ಟಿಗುಣ ಮತ್ತು ಹೆಚ್ಚು ತುಷ್ಟಿಗುಣ ಯಾವಾಗ ಸಿಗುತ್ತಂದ್ರೆ, ಈಗೊಂದು ಗ್ಲಾಸ್ ನೀರಿದೆ ಅಂತಂದಮೇಲೆ ಈ ನೀರಿನಲ್ಲಿ ಏನಾಗಿದೆ ಅಂತಂದ್ರೆ ತುಷ್ಟಿಗುಣ ಇದೆ. ಈ ನೀರಿನಲ್ಲಿ ತುಷ್ಟಿಗುಣ ಇದೆ. ಆದರೆ ಈ ನೀರನ್ನು ಯಾರಿಗೆ ಕೊಟ್ಟರೆ ಇದರಿಂದ ಹೆಚ್ಚು ತೃಪ್ತಿ ಅಥವಾ ಖುಷಿ ಆಗುತ್ತಂದ್ರೆ, ಬಾಯಾರಿಕೆ ಆದವರಿಗೆ ಈ ಒಂದು ಗ್ಲಾಸ್ ನೀರು ಕೊಟ್ಟರೆ ಆತನಿಗೆ ಅದರಿಂದ ಭಾಳ ನೆಮ್ಮದಿ ಅಂತ ಅನಿಸುತ್ತೆ. ಆವಾಗ ಈ ಬಾಯಾರಿಕೆಯನ್ನು ನೀಗಿಸುವಂಥ ಶಕ್ತಿ ಆ ನೀರಲ್ಲಿ ಇದೆ. ಆ ನೀರಲ್ಲಿರೋದ್ರಿಂದ ಅಲ್ಲಿರುವಂಥ ಆ ಶಕ್ತಿಗೆ ನಾವು ತುಷ್ಟಿಗುಣ ಅಂತ ಕರಿತೀವಿ. ಅದು ಹೆಚ್ಚು ಯಾರಿಗೆ ಸಿಕ್ತು ಅಂದ್ರೆ, ಯಾರಿಗೆ ಬಾಯಾರಿಕೆ ಆಗಿದೆ ಅವರಿಗೆ ಸಿಕ್ತು ಅಂತ ಅರ್ಥ. ಇದೇ ಒಂದು ಗ್ಲಾಸ್ ನೀರನ್ನು ಆಗ ತಾನೇ ಊಟ ಮಾಡಿರುವ ಅಥವಾ ಆಗ ತಾನೇ ನೀರು ಕುಡಿದಿರುವಂಥ ವ್ಯಕ್ತಿಗೆ ನಾವೇನಾದರೂ ಕೊಟ್ಟರೆ ಆತನಿಗೆ ಆ ಒಂದು ಗ್ಲಾಸ್ ನೀರಿಂದ ಅಷ್ಟೊಂದು ತೃಪ್ತಿ ಅಂತ ಅನಿಸೋದಿಲ್ಲ. ಯಾಕಂತಂದ್ರೆ ಇಲ್ಲಿ ತೃಪ್ತಿ ಅನ್ನೋದು ಏನಾಗಿದೆ ಅಂತಂದ್ರೆ, ಹಾಗಾಗಿ ಇಲ್ಲಿ ತೃಪ್ತಿ ಅಂದರೆ ಯಾವ ರೀತಿಯಾಗಿದೆ ಅಂತಂದ್ರೆ, ಈ ಗ್ಲಾಸ್ ನೀರನ್ನು ಆಗ ತಾನೇ ಊಟ ಮಾಡಿರುವ ಅಥವಾ ನೀರು ಕುಡಿದಂಥ ವ್ಯಕ್ತಿಗೆ ನಾವೇನಾದರೂ ಕೊಟ್ಟರೆ ಈ ಗ್ಲಾಸ್ ನೀರನ್ನು ಕುಡಿತಾನೆ, ಆದರೆ ಆತನಿಗೆ ಅಷ್ಟು ನೆಮ್ಮದಿ ಅಥವಾ ತೃಪ್ತಿ ಅನಿಸೋದಿಲ್ಲ. ಯಾಕಂದರೆ ಆತನಿಗೆ ಬಾಯಾರಿಕೆ ಆಗಿರೋದಿಲ್ಲ. ಹಾಗಾಗಿ ಈ ಒಂದು ಗ್ಲಾಸಲ್ಲಿ ತುಷ್ಟಿಗುಣ ಇದೆ. ಬಟ್ ಇದು ಯಾರಿಗೆ ಹೆಚ್ಚು ಸಿಕ್ಕಿದೆ ಅಂದ್ರೆ, ಯಾರಿಗೆ ಬಾಯಾರಿಕೆ ಆಗಿದೆಯಲ್ಲ ಅವರಿಗೆ ಹೆಚ್ಚು ತುಷ್ಟಿಗುಣ ಸಿಕ್ಕಿದೆ. ಯಾರಿಗೆ ಬಾಯಾರಿಕೆ ಆಗಿಲ್ಲಲ್ಲ ಅವರಿಗೆ ಕಡಿಮೆ ತುಷ್ಟಿಗುಣ ಸಿಕ್ಕಿದೆ. ಇದರ ಅರ್ಥ ಏನು? ಬಾಯಾರಿಕೆ ಆದ ವ್ಯಕ್ತಿಗೆ ಹೆಚ್ಚು ತೃಪ್ತಿ ಅನಿಸ್ತು, ಬಾಯಾರಿಕೆ ಆಗದ ವ್ಯಕ್ತಿಗೆ ಕಡಿಮೆ ತೃಪ್ತಿ ಅನಿಸ್ತು. ಹಾಗಾಗಿ ತುಷ್ಟಿಗುಣ ಮತ್ತು ತೃಪ್ತಿ ಬೇರೆ ಬೇರೆ. ತುಷ್ಟಿಗುಣ ಅನ್ನೋದು ಪ್ರತಿಯೊಂದು ಸರಕು ಸೇವೆಯಲ್ಲಿ ಇರುವಂತಹ ಶಕ್ತಿ. ಆದರೆ ತೃಪ್ತಿ ಅನ್ನೋದು ಯಾವಾಗ ಸರಕು ಮತ್ತು ಸೇವೆಗಳನ್ನ ನಾವು ಅನುಭವಿಸ್ತಲ್ಲ ಆವಾಗ ನಮಗೊಂದು ಖುಷಿ ಆಗುತ್ತಲ್ಲ, ಅದಕ್ಕೆ ನಾವು ತೃಪ್ತಿ ಅಂತ ಅನ್ನಬೇಕಾಗತ್ತೆ. ಹಾಗಾಗಿ ತೃಪ್ತಿ ಮತ್ತು ತುಷ್ಟಿಗುಣ ಬೇರೆ ಬೇರೆ ಆಗಿರ್ತವೆ. ನೆಕ್ಸ್ಟು, ತುಷ್ಟಿಗುಣವು ಸ್ಥಳ ಮತ್ತು ಸಮಯದಿಂದ ಸಮಯಕ್ಕೆ ಬೇರೆ ಬೇರೆಯಾಗಿರುತ್ತದೆ. ತುಷ್ಟಿಗುಣ ನೋಡಿ, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಬೇರೆ ಬೇರೆ ಆಗಿರುತ್ತೆ. ಯಾಕಂತಂದ್ರೆ ನೀವು ಈಗ ಕರ್ನಾಟಕದಲ್ಲಿ ಇದ್ದೀರಿ, ಇಲ್ಲಿ ವಾತಾವರಣ ಹೇಗಿದೆ, ಇಲ್ಲಿ ನೀವು ಅಡ್ಜಸ್ಟ್ ಆಗಿರ್ತೀರಿ. ಇಲ್ಲಿಂದ ಇರುವಂಥ ವಾತಾವರಣದಿಂದ ಅಥವಾ ಇಲ್ಲಿರುವಂಥ ಸರಕುಗಳಿಂದ ಹೆಚ್ಚಿನ ತೃಪ್ತಿ ಸಿಗುತ್ತಿರ್ತದೆ ನಿಮಗೆ. ನೀವು ಒಂದು ವೇಳೆ ಹಿಮಾಲಯಕ್ಕೆ ಹೋದರೆ ಅಲ್ಲಿ ನೀವು ಇದ್ದರೆ ಅಲ್ಲಿರುವಂಥ ಫುಡ್ ಆಗಿರ್ಬೋದು, ಅಲ್ಲಿರುವಂಥ ವಾತಾವರಣ ಆಗಿರ್ಬೋದು, ಅವುಗಳಿಂದ ನಿಮಗೆ ಏನಾಗೋದಿಲ್ಲ, ಹೆಚ್ಚು ನೆಮ್ಮದಿ ಸಿಗೋದಿಲ್ಲ. ಯಾಕಂದರೆ ಅಷ್ಟು ಏನಾಗುತ್ತೆ, ಕೋಲ್ಡ್ ಇರುತ್ತೆ. ಸೊ ಹಾಗಾಗಿ ಸ್ಥಳದಿಂದ ಸ್ಥಳಕ್ಕೆ ಸರಕುಗಳಿಂದ ಸಿಗುವಂಥ ತೃಪ್ತಿ ಅಥವಾ ತುಷ್ಟಿಗುಣ ಬೇರೆ ಬೇರೆ ಆಗಿರುತ್ತೆ. ಮತ್ತು ಸಮಯದಿಂದ ಸಮಯಕ್ಕೂ ಕೂಡ. ಯಾಕಂತಂದ್ರೆ ನಾವು ಈ ಐಸ್ ಕ್ರೀಮನ್ನು ನಾವು ಬೇಸಿಗೆ ಕಾಲದಲ್ಲಿ ತಿಂದರೆ ನಮಗದರಿಂದ ಭಾಳ ತೃಪ್ತಿ ಸಿಗುತ್ತೆ ಅಥವಾ ತುಷ್ಟಿಗುಣ ಸಿಗುತ್ತೆ. ಅದೇ ನಾವು ಅದನ್ನು ಚಳಿಗಾಲದಲ್ಲಿ ಐಸ್ ಕ್ರೀಮನ್ನು ತಿಂದರೆ ಅದರಿಂದ ನಮಗಷ್ಟು ತುಷ್ಟಿಗುಣ ಅಥವಾ ತೃಪ್ತಿ ಸಿಗೋದಿಲ್ಲ. ಸೊ ಇದು ಏನು ಅಂತಂದ್ರೆ ತುಷ್ಟಿಗುಣದ ಸಂಬಂಧಪಟ್ಟಂಥ ಇರುವಂಥದ್ದು. ಈ ನೋಟ್ಸನ್ನು ನೀವು ಬರ್ಕೊಳ್ಬಹುದು. ಇಲ್ಲಿ ನಿಮಗೆ 2 ಮಾರ್ಕ್ಸಿಗೆ ಒಂದು ಕ್ವಶನನ್ನು ಕೇಳ್ತಾರೆ. 2 ಮಾರ್ಕ್ಸಿಗೆ ಒಂದು ಕ್ವಶನ್ ಕೇಳ್ತಾರೆ. ಅದು ಯಾವ ಕ್ವಶನು ಅಂತಂದ್ರೆ, ಅನುಭೋಗಿಯ ವರ್ತನೆಯನ್ನು ವಿಶ್ಲೇಷಿಸುವ ವಿಧಾನಗಳನ್ನು ತಿಳಿಸಿ ಅಂಥೇಳಿ ಯಾವುವು ಅಂತ ಕೇಳ್ತಾರೆ. ಅದು ಒಂದನೇದು ಯಾವುದು ಅಂದ್ರೆ ಸಂಖ್ಯಾಸೂಚಕ ತುಷ್ಟಿಗುಣದ ವಿಶ್ಲೇಷಣೆ, ಎರಡನೇದು ಸ್ಥಾನದರ್ಶಕ ತುಷ್ಟಿಗುಣದ ವಿಶ್ಲೇಷಣೆ ಅಂಥೇಳಿ. ಇವೆರಡು ಪಾಯಿಂಟ್ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ.
ನಿಮಗೆ ಸಪ್ರೇಟಾಗಿ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಯಾವ ರೀತಿಯಾಗಿ ಸಂಖ್ಯಾ ಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಎಂದರೇನಂತ ಕ್ವಶನ್ ಕೇಳಿದರೆ ನೀವು ಆನ್ಸರ್ ಹೆಂಗೆ ಮಾಡ್ಬೋದು ಅಂತಂದ್ರೆ, ತುಷ್ಟಿಗುಣವನ್ನು ಸಂಖ್ಯೆಗಳ ಮೂಲಕ ಅಳತೆ ಮಾಡುವ ವಿಧಾನವನ್ನು ಸಂಖ್ಯಾ ಸೂಚಕ ತುಷ್ಟಿಗುಣದ ವಿಶ್ಲೇಷಣೆ ಎನ್ನುವರು. ಭಾಳ ಸಿಂಪಲ್ ಆಗಿದೆ. ಇಲ್ಲಿ ಸಂಖ್ಯೆ ಅಂತ ಬಳಕೆ ಮಾಡಿವಿ, ಹಾಗಾಗಿ ತುಷ್ಟಿಗುಣವನ್ನು ಸಂಖ್ಯೆಗಳ ಮೂಲಕ ಅಥವಾ 1, 2, 3, 4 ಈ ರೀತಿಯಾಗಿ ನಾವು ಅದಕ್ಕೆ ಸಂಖ್ಯೆಗಳನ್ನ ಕೊಟ್ಟು ಅಳತೆ ಮಾಡಿದ್ರೆ ಅದಕ್ಕೆ ನಾವೇನು ಕರಿಬೇಕು, ಸಂಖ್ಯಾ ಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಅಂತ ಕರಿಬೇಕು. ನೆಕ್ಸ್ಟು ಇದನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಅಂತಂದ್ರೆ, ಸಂಖ್ಯಾ ಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಅಭಿವೃದ್ಧಿಪಡಿಸಿದವರು ಯಾರು ಅಂತಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಅವರು. ಸೊ ಇವರು ಕೂಡ ಒಬ್ಬ ಅರ್ಥಶಾಸ್ತ್ರಜ್ಞರು. ಇವರು ಇದ್ರ ಬಗ್ಗೆ ಹೇಳ್ತಾರೆ. ಇನ್ನು ಎರಡನೇದು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ಅಂದರೆ ಏನು, ಈ ಕ್ವಶನ್ ಕೂಡ ಕೇಳ್ತಾರೆ. ತುಷ್ಟಿಗುಣವನ್ನು ಶ್ರೇಣಿಗಳ ಮೂಲಕ ಅಳತೆ ಮಾಡುವ ಅಥವಾ ವಿಧಾನವನ್ನು ನಾವು ಸ್ಥಾನದರ್ಶಕ ತುಷ್ಟಿಗುಣದ ವಿಶ್ಲೇಷಣೆ ಅಂತ ಕರಿತೀವಿ. ಅಂತಂದ್ರೆ ಇಲ್ಲಿ ನೆನಪಿಡಬೇಕಾಗಿದ್ದು ಯಾವುದು ಅಂದ್ರೆ, ಸ್ಥಾನದರ್ಶಕ ಅಂತಂದ್ರೆ ಇದನ್ನು ಹೇಗೆ ನಾವು ಇದನ್ನು ಅಳತೆ ಮಾಡ್ತೀವಿ ಅಂದ್ರೆ ಶ್ರೇಣಿಗಳ ಮೂಲಕ ಅಳತೆ ಮಾಡ್ತೀವಿ. ಇದು ಕೂಡ 1 ಮಾರ್ಕ್ಸಿಗೆ ಕೇಳುವಂಥ ಕ್ವಶನ್. ಶ್ರೇಣಿ ಅಂದರೆ ಉದಾಹರಣೆಗೆ A, B, C, D ಅಂತೇಳಿ ಹೀಗೆ ಅವುಗಳಿಗೆ ಶ್ರೇಣಿಯನ್ನು ಕೊಟ್ಟು ಅಳತೆ ಮಾಡುವಂಥ. ಉದಾಹರಣೆಗೆ 6 ಬಾಳೆಹಣ್ಣುಗಳನ್ನು ನಾವು ಸೇವಿಸ್ತಾ ಇದ್ರೆ ಅದರಿಂದ ಎಷ್ಟೆಷ್ಟು ತೃಪ್ತಿಯನ್ನು ನಾವು ಪಡ್ಕೊಳ್ತೀವಿ ಅನ್ನೋದನ್ನು ಗುರುತು ಮಾಡುವಂಥದ್ದು. ಅಂದರೆ ಸಂಖ್ಯೆಗಳ ಮೂಲಕ ಅಳತೆ ಮಾಡೋದನ್ನು ಹೊರತು ಮಾಡಿ ಶ್ರೇಣಿಗಳ ಮೂಲಕ ಅಳತೆ ಮಾಡ್ತೀವಿ ಅನ್ನೋದಕ್ಕೆ ನಾವು ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಇರುವಂಥದ್ದು ಯಾವುದು ಅಂತಂದ್ರೆ, ತುಷ್ಟಿಗುಣವನ್ನು ಮಾಪನ ಮಾಡುವ ವಿಧಾನಗಳು ಅಥವಾ ಮಾಪನಗಳು. ತುಷ್ಟಿಗುಣದ ಮಾಪನಗಳು ಪ್ರಮುಖವಾಗಿ ನಾವಿಲ್ಲಿ PUC ಲೆವೆಲ್ ಏನು ಮಾಡ್ತೀವಿ, 2 ಪ್ರಮುಖವಾಗಿ ಡಿವೈಡ್ ಮಾಡ್ತೀವಿ. ಅವು ಯಾವುವು ಅಂತಂದ್ರೆ ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ಅಂತೇಳಿ. ಒಟ್ಟು ತುಷ್ಟಿಗುಣ ಅಂದರೆ ಇಂಗ್ಲೀಷ್ ಒಳಗೆ ಟೋಟಲ್ ಯುಟಿಲಿಟಿ ಅಂತ ಕರಿತೀವಿ, ಟೋಟಲ್ ಯುಟಿಲಿಟಿ ಅಂತೇಳಿ. ಹಾಗಾಗಿ ಅದನ್ನು ಶಾರ್ಟಾಗಿ TU ಅಂತ ಕರಿತೀವಿ. ಇನ್ನು ಸೀಮಾಂತ ತುಷ್ಟಿಗುಣವನ್ನು ಇಂಗ್ಲೀಷಲ್ಲಿ MU ಅಂತ ಕರಿತೀವಿ. MU ಅಂತಂದ್ರೆ ಮಾರ್ಜಿನಲ್ ಯುಟಿಲಿಟಿ ಅಂಥೇಳಿ ಕರಿತೀವಿ. ಸೊ ಇವೆರಡರ ಮೇಲೆ 4 ಮಾರ್ಕ್ಸಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಯಾವ ರೀತಿಯಾಗಿ ಕೇಳ್ತಾರೆ ಅಂದ್ರೆ, ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಕ್ವಶನ್ ಕೇಳ್ತಾರೆ. ಇದು 4 ಮಾರ್ಕ್ಸಿಗೆ ಭಾಳ ಸಲ ರಿಪೀಟ್ ಆಗಿರುವಂತಹ ಪ್ರಶ್ನೆ ಇದು. ಇದಕ್ಕೂ ನೀವು ನೋಟ್ಸನ್ನು ಇದನ್ನು ರೆಫರ್ ಮಾಡಬಹುದು. ಎಸ್, ಈಗ ನಾವು 4 ಮಾರ್ಕ್ಸಿಗೆ ಇರುವಂತಹ ಒಂದು ಕ್ವಶನಿಗೆ ಆನ್ಸರ್ ನೋಡ್ತಾ ಇದ್ದೀವಿ. ಹಾಗಾದ್ರೆ ಮೊದಲಿಗೆ ಒಟ್ಟು ತುಷ್ಟಿಗುಣ ಅಂದರೆ ಏನು? ಉದಾಹರಣೆಗೆ, ನಿರ್ದಿಷ್ಟ ಸರಕಿನ ಎಲ್ಲ ಘಟಕಗಳ ಅನುಭೋಗದಿಂದ ಪಡೆಯಲಾಗುವ ತುಷ್ಟಿಗುಣವನ್ನು ಒಟ್ಟು ತುಷ್ಟಿಗುಣ ಎನ್ನುವರು. ಹಾಗಾದರೆ ನಿರ್ದಿಷ್ಟ ಸರಕು ಅಂದರೆ ಯಾವುದು? ಉದಾಹರಣೆಗೆ 6 ಬಾಳೆಹಣ್ಣುಗಳು. ಬಾಳೆಹಣ್ಣು ಅನ್ನೋದು ಏನೀಗ ಒಂದು ನಿರ್ದಿಷ್ಟ ಸರಕು. ಇದರ ಘಟಕಗಳು ಅಂತಂದರೆ ಎಷ್ಟು? 6 ಘಟಕಗಳು. ಅಂದರೆ ನಿರ್ದಿಷ್ಟ ಸರಕಿನ ಎಲ್ಲ ಘಟಕಗಳಂದ್ರೆ 6 ಘಟಕಗಳನ್ನು ಅನುಭೋಗಿಸಿದಾಗ ಸಿಗುವಂತಹ ಒಟ್ಟಾರೆ ತುಷ್ಟಿಗುಣಕ್ಕೆ ನಾವೇನು ಕರಿಬೇಕು? ಒಟ್ಟು ತುಷ್ಟಿಗುಣ ಅಂತ ಕರಿಬೇಕು. ಅಂತಂದ್ರೆ ಒಬ್ಬ ಅನುಭೋಗಿ ನಿರ್ದಿಷ್ಟ ಸರಕು ಅಂದರೆ ಬಾಳೆಹಣ್ಣನ್ನು ಮತ್ತು ಅದರ ಘಟಕಗಳು ಎಷ್ಟಿದಾವ? 6 ಅದಾವೆ. ಹಾಗಾಗಿ 6 ಘಟಕಗಳನ್ನು ಆತ ಅನುಭವಿಸಿದಾಗ ಎಲ್ಲ ಘಟಕಗಳಿಂದ ಸಿಗುವಂಥ ಒಟ್ಟು ತುಷ್ಟಿಗುಣಕ್ಕೆ ನಾವು ಈ ಒಂದು ಒಟ್ಟು ಪ್ರಮಾಣಕ್ಕೆ ನಾವೇನು ಕರಿತೀವಿ? ಒಟ್ಟು ತುಷ್ಟಿಗುಣ ಅಂತ ಕರೀತೀವಿ. ಸೊ ಇದನ್ನು ನೆಕ್ಸ್ಟು ಸೀಮಾಂತ ತುಷ್ಟಿಗುಣ ಅಂದರೆ ಏನು? ನಿರ್ದಿಷ್ಟ ಸರಕಿನ ಪ್ರತಿ ಹೆಚ್ಚುವರಿ ಘಟಕದಿಂದ ಅಥವಾ ಘಟಕದ ಅನುಭೋಗದಿಂದ ಪಡೆಯಲಾಗುವ ತುಷ್ಟಿಗುಣವನ್ನು ಸೀಮಾಂತ ತುಷ್ಟಿಗುಣ ಅಂತ ಕರೀತೀವಿ. ಎಸ್, ಹೇಗಿದೆ ನೋಡಿ, ನಿರ್ದಿಷ್ಟ ಸರಕಿನ ಪ್ರತಿ ಹೆಚ್ಚುವರಿ. ಹಾಗಾದರೆ ಈಗ 1ನೇ ಬಾಳೆಯನ್ನು ಸೇವನೆ ಮಾಡಿದಾಗ ಆತನಿಗೆ 12ರಷ್ಟು ತುಷ್ಟಿಗುಣ ಸಿಕ್ಕಿದೆ ಅಂತ ತಿಳ್ಕೊಳ್ಳೋಣ. ಈಗ ಪ್ರತಿ ಹೆಚ್ಚುವರಿ ಅಂತಂದ್ರೆ 2ನೇ ಬಾಳೆಹಣ್ಣು ಸೇವನೆ ಮಾಡಿದಾಗ ಆತನಿಗೆ ಸಿಕ್ಕಿದ್ದೆಷ್ಟು? ಟೋಟಲ್ ಆತನಿಗೆ ಸಿಕ್ಕಿದ್ದು 18 ಘಟಕಗಳಷ್ಟು ತುಷ್ಟಿಗುಣ ಸಿಕ್ಕಿದೆ. ಹಾಗಾದ್ರೆ 1ನೇ ಬಾಳೆಹಣ್ಣು 12 ಇತ್ತು, 2ನೇ ಬಾಳೆಹಣ್ಣು ಸೇವನೆ ಮಾಡಿದಾಗ ಒಟ್ಟು ಅದು 18 ಆಯಿತು. ಹಾಗಾಗಿ ಎಷ್ಟು ವ್ಯತ್ಯಾಸ ಆಯಿತು ಅಂತಂದ್ರೆ 6 ಏನಾಯಿತು ಅಂದರೆ ವ್ಯತ್ಯಾಸ ಆಯಿತು. ಹಾಗಾಗಿ 6ಕ್ಕೆ ನಾವು ಏನು ಕರಿತೀವಿ ಅಂದ್ರೆ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಅಂದ್ರೆ ನಿರ್ದಿಷ್ಟ ಸರಕಿನ ಪ್ರತಿ ಹೆಚ್ಚುವರಿ ಘಟಕದ ಅನುಭೋಗದಿಂದ ಪಡೆಯಲಾಗುವ ತುಷ್ಟಿಗುಣಕ್ಕೆ ನಾವು ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ನಿರ್ದಿಷ್ಟ ಸರಕು ಅಂದ್ರೆ ಬಾಳೆಹಣ್ಣು. ಹಾಗಾಗಿ 2ನೇ ಬಾಳೆಯನ್ನು ಹೆಚ್ಚುವರಿಯಾಗಿ ಒಂದನ್ನು ಸೇವನೆ ಮಾಡಿದ್ವಿ. ಆವಾಗ ನಮಗೆ ಹೆಚ್ಚಾಗಿ ಟೋಟಲ್ ಅಥವಾ ಒಟ್ಟು ತುಷ್ಟಿಗುಣ 18 ಆಗಿದೆ. ಹಾಗಾಗಿ ಹೆಚ್ಚಾಗಿದ್ದು ಎಷ್ಟು ಅಂದ್ರೆ 6. ಇದಕ್ಕೆ ಸೀಮಾಂತ ತುಷ್ಟಿಗುಣ ಅಂತ ಕರೀತೀವಿ. ಇನ್ನು ನೆಕ್ಸ್ಟು ಇದನ್ನು ನಾವು ಫಾರ್ಮುಲಾ ನೋಡ್ಕೊಳ್ಬಹುದು. ಇಲ್ಲಿ
ಒಟ್ಟು ತುಷ್ಟಿಗುಣವನ್ನು ಯಾವ ರೀತಿಯಾಗಿ ಕಂಡುಹಿಡಿತೀವಿ ಅಂದ್ರೆ, ಒಟ್ಟು ತುಷ್ಟಿಗುಣವು ಸೀಮಾಂತ ತುಷ್ಟಿಗುಣಗಳ ಒಟ್ಟು ಸಂಕಲಿತ ಮೊತ್ತವಾಗಿದೆ ಅಂತಂದ್ರೆ ಇದನ್ನು ಈ ರೀತಿಯಾಗಿ ನಾವು ಬರೀತೀವಿ. ಟಿ ಯು ಇಸ್ ಈಕ್ವಲ್ ಟು ಸಿಗ್ಮಾ ಎಮ್ ಯು ಅಂತೇಳಿ. ಟಿ ಯು ಎನ್ ಅಂತಂದ್ರೆ ಎನ್ ಸರಕಿನ ಒಟ್ಟು ತುಷ್ಟಿಗುಣ ಅಂತಂದಂಗೆ. ಎನ್ ಅಂದರೆ ಇಲ್ಲಿ ಉದಾಹರಣೆ ಬಾಳೆಹಣ್ಣು ಅಂತ ಹೇಳಿದ್ದೀನಿ, ಬಾಳೆಹಣ್ಣಿನ ಒಟ್ಟು ತುಷ್ಟಿಗುಣ ಅಂತ ಅನಿಸ್ಕೊಳ್ಳುತ್ತೆ. ಇನ್ನು ಇಸ್ ಈಕ್ವಲ್ ಟು ಸಿಗ್ಮಾ ಎಮ್ ಯು ಅಂತಂದ್ರೆ ಎಮ್ ಯು ಅಥವಾ ಸೀಮಾಂತ ತುಷ್ಟಿಗುಣಗಳ ಒಟ್ಟು ಸಂಕಲಿತ ಮೊತ್ತವನ್ನು ಸಿಗ್ಮಾ ನಮಗೆ ತೋರಿಸ್ಕೊಡುತ್ತೆ. ಹಾಗಾಗಿ ಅದನ್ನು ಒಟ್ಟಾರೆ ಸಿಗ್ಮಾ ಎಮ್ ಯು ಅಂತ ಕರಿತೀವಿ. ಇದನ್ನು ಹೆಂಗೆ ಕಂಡುಹಿಡಿತೀವಿ ಅಂದ್ರೆ, ಉದಾಹರಣೆಗೆ ಒಂದನೇ ಬಾಳೆಯಿಂದ ನಮ್ಗೆ ಸಿಕ್ಕಿರೋದು 12 ಘಟಕಗಳಷ್ಟು ತುಷ್ಟಿಗುಣ. ಎರಡನೇ ಬಾಳೆಹಣ್ಣು ಸೇವನೆ ಮಾಡಿದ್ವಿ, ಈಗ ನಮ್ಗೆ ಸಿಕ್ಕಿದ್ದು ಒಟ್ಟು ತುಷ್ಟಿಗುಣ ಎಷ್ಟಾಯಿತು? 18 ಆಯಿತು. ಇನ್ನು ಮೂರನೇ ಬಾಳೆಹಣ್ಣು ಸೇವನೆ ಮಾಡಿದ್ವಿ, ಒಟ್ಟು ತುಷ್ಟಿಗುಣ ಎಷ್ಟಾಯಿತು ಅಂತಂದ್ರೆ 22 ಆಯಿತು. ಹಾಗಾದ್ರೆ ಇಲ್ಲಿ ಹೆಚ್ಚಾಗಿದ್ದೆಷ್ಟು ಅಂತಂದ್ರೆ 1ರಿಂದ 2ಕ್ಕೆ ಹೆಚ್ಚಾಗಿದ್ದೆಷ್ಟು ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಹೆಚ್ಚಾಗಿದ್ದೆಷ್ಟು ಅಂತಂದ್ರೆ 6, ಮತ್ತು ಇಲ್ಲಿಂದ ಇಲ್ಲಿಗೆ ಮೂರನೇ ಬಾಳೆಹಣ್ಣಕ್ಕೆ ಹೆಚ್ಚಾಗಿದ್ದೆಷ್ಟು ಅಂದ್ರೆ 4. ಹಾಗಾಗಿ ಫಸ್ಟು 12, ಆಮೇಲೆ 6, ಆಮೇಲೆ 4 ಇವೆಲ್ಲ ಏನಾಗಿದೆ ಅಂದ್ರೆ ಸೀಮಾಂತ ತುಷ್ಟಿಗುಣಗಳಾಗಿವೆ. ಇವುಗಳ ಒಟ್ಟು ಮೊತ್ತನೇ ಏನಾಗಿತ್ತಪ್ಪ ಅಂತಂದ್ರೆ ಒಟ್ಟು ತುಷ್ಟಿಗುಣ ಆಗಿದೆ ಅಂತ ಹೇಳ್ತೀವಿ. ಅದಕ್ಕೆ 22 ಅಂತ ಹೇಳ್ತೀವಿ. ಸೊ ಹಾಗಾದರೆ ಇಲ್ಲಿ ನೆಕ್ಸ್ಟು, ಪ್ರತಿ ಹೆಚ್ಚುವರಿ ಸರಕಿನ ಘಟಕದ ಅನುಭೋಗದಿಂದ ಒಟ್ಟು ತುಷ್ಟಿಗುಣದಲ್ಲಾಗುವ ಬದಲಾವಣೆಯನ್ನು ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಎಸ್, ಹಾಗಾದರೆ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಬೋದು. ಈಗ ಟಿ ಯು ಎಷ್ಟಾಗಿದೆ ಅಂತಂದ್ರೆ 12 ಇದೆ. ಹಾಗಾಗಿ ಇದರಲ್ಲಿ 6 ಸೇರಿಸಿದರೆ ಎಮ್ ಯು ಎಷ್ಟಿದೆ? ಉದಾಹರಣೆಗೆ ಈಗ 6 ಇದೆ ಅಂತ ತಿಳ್ಕೊಳ್ಳಿ. ಇದನ್ನು ಸೇರಿಸಿದರೆ ಒಟ್ಟು ಎಷ್ಟಾಗುತ್ತೆ? ಇದು 18 ಆಗುತ್ತೆ. ಹಾಗಾಗಿ ಒಂದು ಸರಕನ್ನು ಹೆಚ್ಚಿಗೆ ಸೇವನೆ ಮಾಡೋದ್ರಿಂದ ಅಥವಾ ಅನುಭವಿಸೋದ್ರಿಂದ ಸೀಮಾಂತ ತುಷ್ಟಿಗುಣ 6 ಇತ್ತು. ಹಾಗಾಗಿ ಇದನ್ನು ಇದ್ರಾಗ ಸೇರಿಸಿವಿ. ಹಾಗಾಗಿ ಟೋಟಲ್ ಎಷ್ಟಾಯಿತು? 18 ಆಯಿತು. ಹಾಗಾಗಿ ಪ್ರತಿ ಹೆಚ್ಚುವರಿ ಸರಕಿನ ಘಟಕದ ಅನುಭೋಗದಿಂದ ಒಟ್ಟು ತುಷ್ಟಿಗುಣದಲ್ಲಾಗುವ ಬದಲಾವಣೆ ಅಂತ ಕರಿತೀವಿ ಇದಕ್ಕೆ ನಾವು. ಸೊ ಇದಕ್ಕೆ ಈ ಒಂದು ಡೆಫಿನಿಷನು ಬರೀಬೇಕು. ನಾವು ನೆಕ್ಸ್ಟ್ ಇರುವಂಥ ಫಾರ್ಮುಲಾ ನೋಡ್ಬೋದು. ಒಟ್ಟು ತುಷ್ಟಿಗುಣದ್ದು ಟಿ ಯು ಇಸ್ ಈಕ್ವಲ್ ಟು ಎಮ್ ಯು 1 ಪ್ಲಸ್ ಎಮ್ ಯು 2 ಪ್ಲಸ್ ಎಮ್ ಯು 3 ಪ್ಲಸ್ ಅಪ್ ಟು ಎಮ್ ಯು ಎನ್ ವರೆಗೆ. ಇದರ ಅರ್ಥ ಏನು ಅಂತಂದ್ರೆ ಟಿ ಯು ಎನ್ ಇಸ್ ಈಕ್ವಲ್ ಟು ಸಿಗ್ಮಾ ಎಮ್ ಯು ಅನ್ನೋದನ್ನು ನಾವು ಈ ರೀತಿಯಾಗಿ ಬರೆದೀವಿ, ಮತ್ತೇನಿಲ್ಲ. ಹಾಗಾದ್ರೆ ಇಲ್ಲಿ ಈ ರೀತಿಯಾಗಿ ನಾವು ಬರೆದೀವಿ. ಟಿ ಯು ಎನ್ ಇಸ್ ಈಕ್ವಲ್ ಟು ಸಿಗ್ಮಾ ಎಮ್ ಯು ಅಂತಂದಂಗೆ ಅದನ್ನು ನಾವೇನು ಮಾಡೀವಿ ಅಂದರೆ ಈ ರೀತಿಯಾಗಿ ಬಿಡಿಸಿ ಬರ್ತೀವಿ. ಇಲ್ಲಿ ಕೂಡ ಎಮ್ ಯು ಇಸ್ ಈಕ್ವಲ್ ಟು ಟಿ ಯು ಎನ್ ಮೈನಸ್ ಟಿ ಯು ಎನ್ ಮೈನಸ್ 1 ಅಥವಾ ಎಮ್ ಯು ಎನ್ ಇಸ್ ಈಕ್ವಲ್ ಟು ಡೆಲ್ಟಾ ಟಿ ಯು ಡಿವೈಡ್ ಬೈ ಡೆಲ್ಟಾ ಕ್ಯೂ ಅಂತೇಳಿ. ಇದರ ಅರ್ಥ ಏನು ಅಂತಂದ್ರೆ ಎಮ್ ಯು ಎನ್ ಅಂತಂದ್ರೆ ಉದಾಹರಣೆಗೆ ಏನಾಗಿದೆ ಅಂದ್ರೆ 6 ಇದೆ ಅಂತ ತಿಳ್ಕೊಳ್ಳಿ. ಟಿ ಯು ಎನ್ ಅಂದರೆ ಈಗ ಸದ್ಯಕ್ಕೆ ಒಟ್ಟು ಎಷ್ಟಿದೆ ಅಂತಂದ್ರೆ 22 ಇದೆ ಅಂತ ತಿಳ್ಕೊಳ್ಳಿ. ಮೈನಸ್ ಟಿ ಯು ಎನ್ ಮೈನಸ್ 1 ಅಂತಂದರೆ ಹಿಂದಿನ ಸರಕಿನ ಘಟಕದ ಒಟ್ಟು ತುಷ್ಟಿಗುಣ ಅದು 18 ಇದೆ ಅಂತ ತಿಳ್ಕೊಳ್ಳಿ. 18 ಅಥವಾ ಅದಕ್ಕಿಂತ 16 ಇದೆ ಅಂತ ತಿಳ್ಕೊಳ್ಳಿ. 16. ಹಾಗಾಗಿ 22ರಲ್ಲಿ 16 ಅಂತ ತೆಗೆದ್ರೆ ನಮ್ಗೆ ಉಳಿಯೋದು ಯಾವುದು? 6. ಹಾಗಾಗಿ ಇದು ಎಮ್ ಯು ಅಂತ ಅರ್ಥ. ಇದು ಮೇಲಿನ ಸೂತ್ರದಲ್ಲಿ ಈ ರೀತಿಯಾಗಿ ಕಂಡುಹಿಡಿತೀವಿ. ಇನ್ನು ಕೆಳಗಿನ ಸೂತ್ರದಲ್ಲಿ ಹೇಗೆ ಹೇಳ್ತೀವಿ ಅಂತಂದ್ರೆ ಡೆಲ್ಟಾ ಟಿ ಯು ಅಂತಂದರೆ ಒಟ್ಟು ತುಷ್ಟಿಗುಣದಲ್ಲಾದ ಬದಲಾವಣೆ. ಡೆಲ್ಟಾ ಕ್ಯೂ ಅಂದ್ರೆ ಸರಕಿನ ಅನುಭೋಗದಲ್ಲಾದ ಬದಲಾವಣೆ. ಉದಾಹರಣೆಗೆ ಈಗ ಒಂದು ಸರಕನ್ನು ಡೆಲ್ಟಾ ಕ್ಯೂ ಅಂಥೇಳಿ ಒಂದು ಸರಕನ್ನು ಹೆಚ್ಚು ಮಾಡಿವಿ 1ರಿಂದ 2. ಹಾಗಾಗಿ ಚೇಂಜ್ ಎಷ್ಟಾಗಿದೆ? ಇಲ್ಲಿ ಮೊದಲು 12 ಇತ್ತು, ಈಗ ಎಷ್ಟಾಗಿದೆ? 18 ಆಗಿದೆ. ಹಾಗಾದರೆ ಚೇಂಜ್ ಎಷ್ಟಾಯಿತು ಅಂದರೆ 6 ಆಯಿತು. ಈ 6ಕ್ಕೆ ನಾವೇನು ಕರಿಬೇಕು? ಎಮ್ ಯು ಅಂತ ಕರಿಬೇಕಾಗತ್ತೆ, ಅಥವಾ ಸೀಮಾಂತ ತುಷ್ಟಿಗುಣ ಅಂತ ಕರಿಬೇಕಾಗತ್ತೆ. ನೆಕ್ಸ್ಟು, ಒಟ್ಟು ನಿರ್ದಿಷ್ಟ ಸರಕಿನ ಘಟಕಗಳ ಅನುಭೋಗ ಹೆಚ್ಚಳವಾದಂತೆ ಒಟ್ಟು ತುಷ್ಟಿಗುಣ ಪ್ರಾರಂಭದಲ್ಲಿ ಹೆಚ್ಚಳವಾಗುತ್ತದೆ. ಎಸ್, ಈಗ ಈ ರೀತಿಯಾಗಿ ಬಂದರೆ ಪ್ರಾರಂಭದಲ್ಲಿ ಒಟ್ಟು ತುಷ್ಟಿಗುಣ ಈ ರೀತಿಯಾಗಿ ಹೆಚ್ಚಾಗತ್ತೆ. ನಿರ್ದಿಷ್ಟ ಸರಕಿನ ಘಟಕಗಳ ಅನುಭವ ಹೆಚ್ಚಳವಾದಂತೆ ಸೀಮಾಂತ ತುಷ್ಟಿಗುಣ ಪ್ರಾರಂಭದಲ್ಲಿ ಏನಾಗುತ್ತೆ? ಕಡಿಮೆ ಆಗುತ್ತೆ. ಅಂದ್ರೆ
ಈ ರೀತಿಯಾಗಿ ಕಡಿಮೆ ಆಗುತ್ತೆ. ಇದು ತುಷ್ಟಿಗುಣ ಹೆಚ್ಚಾಗುತ್ತೆ. ಒಟ್ಟು ತುಷ್ಟಿಗುಣ ಇದಕ್ಕೆ ಟಿ ಯು ಅಂತ ಕರಿತೀವಿ, ಇದಕ್ಕೆ ಎಮ್ ಯು ಅಂತ ಕರಿತೀವಿ. ಹಾಗಾಗಿ ಪ್ರಾರಂಭದಲ್ಲಿ ಇದು ಹೆಚ್ಚಾಗುತ್ತೆ, ಟಿ ಯು ಎಮ್ ಯು ಏನಾಗುತ್ತೆ ಕಡಿಮೆ ಆಗುತ್ತೆ. ಇಲ್ಲಿ ಪ್ರಾರಂಭದಲ್ಲಿ ಒಟ್ಟು ತುಷ್ಟಿಗುಣ ಗರಿಷ್ಠ ನಿರ್ದಿಷ್ಟ ಪ್ರಮಾಣದವರೆಗೆ ಹೆಚ್ಚಳವಾಗಿ ನಂತರ ಏನಾಗುತ್ತೆ ಕಡಿಮೆ ಆಗುತ್ತೆ. ಆದರೆ ಸೀಮಾಂತ ತುಷ್ಟಿಗುಣ ಮಾತ್ರ ಏನಾಗುತ್ತೆ ಪ್ರಾರಂಭದಲ್ಲಿ ಕಡಿಮೆಯಾಗಿ ನಂತರ ಋಣಾತ್ಮಕ ಆಗುತ್ತೆ. ಅದನ್ನು ನೆಕ್ಸ್ಟ್ ಡಯಾಗ್ರಾಮಲ್ಲಿ ನೋಡೋಣ. ನೆಕ್ಸ್ಟು ಸೀಮಾಂತ ತುಷ್ಟಿಗುಣ ಶೂನ್ಯವಾಗಿದ್ದಾಗ ಒಟ್ಟು ತುಷ್ಟಿಗುಣ ಏನಾಗುತ್ತೆ ಗರಿಷ್ಠವಾಗಿರುತ್ತದೆ. ಮತ್ತು ಒಟ್ಟು ತುಷ್ಟಿಗುಣ ಗರಿಷ್ಠವಾಗಿದ್ದಾಗ ಸೀಮಾಂತ ತುಷ್ಟಿಗುಣ ಶೂನ್ಯವಾಗಿರುತ್ತದೆ. ಅದನ್ನು ಈ ಕೆಳಗಿನ ಡಯಾಗ್ರಾಮ್ ಮೂಲಕ ನಾವು ನೋಡಬಹುದು. ಇದು ಒಟ್ಟು ತುಷ್ಟಿಗುಣದ ರೇಖೆ ಮತ್ತು ಸೀಮಾಂತ ತುಷ್ಟಿಗುಣದ ರೇಖೆ. ಒಟ್ಟು ತುಷ್ಟಿಗುಣ ರೇಖೆ ಪ್ರಾರಂಭದಲ್ಲಿ ಹೆಚ್ಚಳವಾಗುತ್ತದೆ ಅಂತ ತೋರಿಸ್ಕೊಡುತ್ತೆ. ಸೀಮಾಂತ ತುಷ್ಟಿಗುಣದ ರೇಖೆಯನ್ನು ಪ್ರಾರಂಭದಲ್ಲಿ ಕಡಿಮೆ ಆಗುತ್ತೆ. ಇದಕ್ಕೆ ಟಿ ಯು ಅಂತ ಬರಿತೀವಿ, ಎಮ್ ಯು ಅಂತ ಬರಿತೀವಿ. ಹಾಗಾಗಿ ಇವೆರಡು ರೇಖೆಗಳ ಈ ರೀತಿಯಾಗಿ ಲಾಸ್ಟಿಗೆ ನೀವು ಬರೀಬೇಕಾಗತ್ತೆ. ಸೊ ಇಲ್ಲಿಗೆ ಏನಾಯಿತು ಅಂತಂದ್ರೆ ನಮಗೆ ಸೆಕೆಂಡ್ ಚಾಪ್ಟ್ರಲ್ಲಿ ಬಂದಿರುವಂತಹ ಒಂದು 4 ಮಾರ್ಕ್ಸ್ ಕ್ವಶನ್ನು ಮತ್ತು 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕವರ್ ಮಾಡಲಾಗಿದೆ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಬರುವಂಥ ಕಾನ್ಸೆಪ್ಟ್ಗಳನ್ನ ಮತ್ತು ನೋಟ್ಸನ್ನು ನಾವು ಡಿಸ್ಕಷನ್ ಮಾಡ್ತೀವಿ.